ಏನ್ ರಂಗಪ್ಪ ಸಂಗೀತ ಕಚೇರಿ ಹಾಡು ಫುಲ್ ಜೋರು ಇರ್ಬೇಕಲ್ಲ. ಕಲಾವಿದರ ಜೀವನಾನ ಅಷ್ಟೇ ರೀ. ನಮ್ಗೆ ಎಲ್ಲಾರ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಹಾಡಿ ಕುಣಿದು ಸಂತೋಷ ಪಡ್ಕೊಂತೀವಿ. ಕೆಲವು ಮಂದಿಗೆ ರೊಕ್ಕದ ಹುಚ್ಚ, ನಮ್ಗ ಸಂಗೀತದ ಹುಚ್ಚ ಅಷ್ಟೇ ರೀ. ನಮ್ಗ ನಿಮ್ಗ ಇರೋ ವ್ಯತ್ಯಾಸ ಕಸ್ತೂರಿ. ತಾವ್ ಅಣ್ಣಾರಿಗೆ ರೊಕ್ಕ ತಂದು ಕೊಡವನ್ನ. ಅಣ್ಣಾರ ತಗೋರಿ ನಿಮ್ ರೊಕ್ಕ, ಚಂದಂಗ್ ಎಣಸ್ಕೋರಿ. ನಿಷೇಧಾಗಿ ತಗೊಂಡಿದ್ ರೊಕ್ಕ ಮರ್ತ್ಗಿರ್ತೀರಿ ಆಮೇಲೆ. ಅಣ್ಣಾರ ರೊಕ್ಕ ರೇಟ್ ಅದಾವ್ರಿ. ರಂಗಪ್ಪ ನಿನಗೊಂದು ಮಾತು ಹೇಳ್ದೈತಿ. ಏನ್ ಹೇಳ್ರಿ ಅಣ್ಣಾರ? ಆದ್ರ ಈಗ ಬೇಡ, ನಾಳೆ ಬೆಳಗ್ಗೆ ಬೆಟ್ಟಾಗ ಹೇಳ್ತಾರೆ. ನಾ ಬರ್ಲ ಅಣ್ಣ, ನಾಳೆ ಬೆಳಗ್ಗೆ ಬೆಟ್ಟಾಗ ಹೇಳ್ತಾರೆ. ಗುಡ್ ನೈಟ್ ಕಸ್ತೂರಿ. ರೀ ರೀ ನಂಗೆ ಯಾಕೋ ಆ ಮನುಷ್ಯನ ಗುಣ ಕರೆಕ್ಟ್ ಅನ್ಸಾಕತ್ತಿಲ್ಲ. ಇನ್ಮೇಲೆ ನಿಮ್ದು ಏನ ವ್ಯವಹಾರ ಇದ್ರು ಮನಿ ಹೊರಗೆ ಇಟ್ಕೊರಿ. ಬರ್ರಿ ಊಟ ಮಾಡೋಣ. ಶಾಣ್ಯರಿದ್ದೀರಿ ನೀವು ಅಂತ ಹೊಲಕ್ಕೆ ಅಷ್ಟು ರೊಕ್ಕ ಹೇಳ್ತಾನ ನಾವ. ಅಷ್ಟು ಹೊಲದ ವ್ಯಾಪಾರ ಆಗತ್ತೇನ? ಅವ್ರ ಮಾಲ್ ಅವ್ರು ಹೇಳ್ಯಾರ. ನೋಡ ನಿನ್ನ ಇದೈತಪ್ಪ ಅಂದ್ರ ಹಿಡ್ಕೊಳ್ಳೋ ಆಸೆ ಐತೆ ಅಂದ್ರ ವ್ಯವಹಾರ ಮಾಡಿ ಬಿಡ ಮತ್ತೆ ಮಾತಾಡಿ ಬಂದಿದ್ದೈತಿ ಮುಗಿಸಿ ಬಿಡೋಣ. ಇಲ್ಲ ಅದು ಅಂದ್ರ ಅಷ್ಟೇ ಅವರ್ದೇನ ಹೊಲ ಅಲ್ಲದ ಭಾಳ ಒಂದು 10 ಆಗ್ಬೋದು. ನನಗಂತಿ ಮನಸ್ಸಿಲ್ಲ. ಅಣ್ಣಾರಿಗೆ ಹೇಳಿಬಿಡ ಇದು ಮಾಡ್ತಾರ. ನನ್ನ ಕಡೆ ಒಂದು ಗಿರಾಕಿ ಐತಿ, ಆದ್ರ ಅವ ಗುಂಟೆ ಗಟ್ಲೆ ಕೇಳಾಕತ್ತ. ಏನ್ ಮಾಡೋದು? ಯಾಕೆ ನಮಗಂತಿ ನಿಗುದ್ರು ಬಿಡ್ರಿ. ಅವ್ರು ಹೇಳಿದಷ್ಟೇ ಅಷ್ಟೇ. ವ್ಯಾಪಾರನು ಹೊಲದ ಇದು ಇಲ್ಲ, ಅದು ಮಗನೇ ಇಲ್ಲ ಅಷ್ಟೇ. ಅದು ಯಾರು ಹೇಳ್ತೀರಲ್ಲ ಅವ್ರಿಗೆ ಮುಗಿಸ್ಬಿಡ್ರನ್ನ. ನನಗೂ ಒಟ್ಟು ಬೆಳೆ ಕೆಲಸ ಐತಿ, ಅದನ್ನ ಹೋಗಿ ಬರ್ತೈತಿ ಹುಬ್ಳಿ ಮಠ. ನೀವು ಒಂದು ಮುಗಿಸ್ಕೊಂಡ್ಬಿಡ್ರಿ ಅವ್ರ ಬರ್ತೀನಪ್ಪ. ನೀನೇನ ತೋರಿ ನೀವು ಹುಬ್ಳಿಗೆ ಹೋದ್ರೆ ಹೋಗಿ ಬಂದ್ಬಿಡು ಮಾವ. ನೀನ ನಾನು 16 ಗಂಟೆಗ ಕತ್ರಿ ಮಠ ಬರ್ತಾರ. ಅಷ್ಟು ಮಾಡ್ಲಿ ಹಂಗ ನೋಡಿ ಬೆಳಿಗ್ಗೆ ನೋಡ ಯಾವಾರ ಮುಗಿಸ್ಬಿಡ್ರ ನಮಗಂತ ನೀಟು. ಹಾ ಹಲೋಣ, ಏನಾಗ್ತದ ಯಾವಾರ್ದ? ಹಾ ಇಲ್ಲ 15 ಲಕ್ಷ ಹೇಳತ್ತಾರ ಅವ್ರು. ಭಾಳ ಅಂದ್ರೆ 13 ಮಠ ಮುಗಿಬೋದು ನೋಡಪ್ಪ. ಇಲ್ಲ ಅಷ್ಟ ಲಾಸ್ಟ್ 13 ಮಠ. ನಿನಗೂ ಬೇಡ? ಸರಿಪ ಹೇಳ್ತಾನೆ. ಹಾಂ ಆಯ್ತು. ಇಲ್ಲ ಸರಿ. ಇನ್ನು ಅವರು ಬೇಡ ಅನ್ನತ್ತಾರ. ಹೆಂಗೆ ಮಾಡಪ್ಪ ಹೊಲಾಗ? ನಮ್ಮ ಮಾವನ ಬಲ್ಲಿಂದ ನಂದೇನು ಧೈರ್ಯ ಅಲ್ಪ ಮಾರೆ ಅಣ್ಣ. ನೀವೇನು ಮಾಡ್ತೀನಿ ಬೇಕಾದ್ರೆ ನಿಂದು ಧೈರ್ಯವು. ನಮ್ಮ ಮಾವನ ಬಲ್ಲಿಂದ ನಾನು ಇಂಟ್ರೀನ್ ಆಗಲ್ಲ. ಹೇಳುವ ಕಸ್ತೂರವ ತಂಗಿ ಮಾವನ ಇಲ್ವಾ ಇಲ್ಲಿ ಹುಬ್ಬಳ್ಳಿಗೆ ಕೆಲಸ ಐತಿ ಅಂತೇಳುವ ಅಂದವ. ಫೋನ್ ಹೌದು ಫೋನ್ ಸ್ವಿಚ್ ಆಫ್ ಐತಿ ಅಂತೇಳಿ ಅನ್ವ. ಇಲ್ಲ ಸ್ವಿಚ್ ಆಫ್ ಆಗೈತವ ಅದ. ಆಯ್ತು ಬರ್ತೇನೆ ತೋರುವ, ಮಧ್ಯಾಹ್ನಕ್ಕೆ ಬರ್ತಾನ. ನಾನು ಬರ್ತೇನೆ ನಿಮ್ಮ ಮನೆ ಕಡೆನ ಹತ್ತಾಕ. ದನದ ಹೊರಗದವ ಕಟ್ಟಿ ಬರ್ತೀನಿ.
ಹಾಂ ಆಯ್ತು ತೋರು ಹಂಗಾರೆ ಅದು ಯಾವಾರ ಮುಗಿಲಿಲ್ಲ ಹಿಂಗಾಗಿ ಒಟ್ಟು ಅವನು ಟೆನ್ಷನ್ ಮಾಡ್ಕೊಂಡು ಹೋದ. ಕಸ್ತೂರಿ ಏನ್ರಿ? ನೀರ್ ತಂಬರ್ಸ. ಹಾ ತರ್ತೇನೆ. ಹೇಳಿ. ನಾನ ಹುಬ್ಬಳ್ಳಿ ಹೊಂಟೇನಿ. ಮನಿ ಏನಾದ್ರು ಸಂತಿ ಇದ್ರೆ ಹೇಳು. ಬಾಳ ಐತ್ರಿ ಸಂತಿ. 1 ಕಿಲೋ ರವಾ ತಗೊಂಬರ್ರಿ. ಮನ್ಯಾಗ 2 ಕಿಲೋ ಎಣ್ಣೆ ಐತಿ. ಹಬ್ಬ ಮುಂದೈತಿ. 1 ಕಿಲೋ ತರ್ತೀರೇನ? ನೀ ಹೆಂಗಂತಿ ಹಂಗ. ಬರ್ಕೋರಿ 1 ಕಿಲೋ. 2 ಕಿಲೋ ಬೆಲ್ಲ. ಮತ್ತ 1.5 ಕಿಲೋ ರವಾ. 1 ಕಿಲೋ ತೊಗರಿ ಬೇಳೆ ಬರ್ಕೋರಿ. ಆಯ್ತಾ ಕಾಯಿಪಲ್ಲೆ ಏನಾರು ಬೇಕು ನಮತ್ತ? ಸಂತಿಗೆ ಹೊಂಟಿರೋದ್ಮೇಲೆ ಏನ್ರ ಫ್ರೆಶ್ ಇದ್ದಿದ್ ಕಾಯಿಪಲ್ಲೆ ಚಲೋ ಇದ್ದು ಅಂದ್ರೆ ತಗೊಂಬರ್ರಿ. ಆಯ್ತಾಯ್ತು. ಅಂದಂಗ ಮುಂದಿನ ತಿಂಗಳು ನನ್ ಬರ್ತಡೇ ಬಂತು. ಏನ್ ಕೊಡಿಸ್ಬೇಕಂತ ಮಾಡಿರಿ? ಓ ಚಲೋ ಆತಲ್ಲ. ನೀ ಏನಂತ ಅದ ಕೊಡಿಸ್ತಾನ ನಾವು. ನಾ ಏನಂತ ಕೇಳಿದ್ ಕೊಡ್ಸಾಕ್ ಆಕೈತ ನಿಮ್ ಕಡೆ? ನಮ್ಮ ಅಪ್ಪನ ಮನ್ಯಾಗ ಆಗಿದ್ರೆ ನಮ್ಮ ಅಪ್ಪಗ್ ಬೆಳ್ಳಿ ಕೊಡ್ಸು ಬಂಗಾರ ಕೊಡ್ಸು ಅಂತ ಕೇಳ್ಬೋದಾಗಿತ್ತು. ನೀವು ಬಡವ್ರ, ಈಗ ನಿಮಗೆಲ್ಲ ನಾ ಕೇಳಿದ್ ಕೊಡ್ಸಾಕ್ ಆಗಂಗಿಲ್ಲ. ಹಾಸಿಗೆ ಎಷ್ಟಿರ್ತೈತಿ ಅಷ್ಟ ಕಾಲ್ ಚಾಚ್ಬೇಕಂತ ನಮ್ ಕಡೆ ಎಲ್ಲಾ ಬಣ್ಣದ ಸೀರೆ ಅದಾವ. ಹಸಿರು ಬಣ್ಣದ ಸೀರೆ ಇಲ್ಲ. ಹಸಿರು ಬಣ್ಣದ ಸೀರೆ ಕೊಡಿಸ್ತೀರಿ? ಆಯ್ತು ಅದನ್ನ ತರ್ತೀನಿ. ಅದನ್ನ ಯಾಕೆ ಬರ್ಕೊಳಕತ್ತೀರಿ? ದ್ಯಾಸ ಆಗ್ಬೇಕಲ್ಲ. ಇನ್ನೂ ನನ್ ಬರ್ತಡೇ ಮುಂದಿನ ತಿಂಗಳೈತಿ. ಇನ್ನೂ ದೂರ ಐತಿ. ಅವಾಗ ತರ್ವಂತ್ರಿ. ಅದನ್ನು ಬರ್ಕೊಳಕತ್ತ. ಅಷ್ಟು ಮಾಡೋದು ಹಂಗಾರ? ಆಯ್ತು ಮುಂದಿನ ತಿಂಗಳ ತಂದು ಕೊಡ್ತೇನೆ. ಅಂದಂಗ್ರಿ ಮನ್ ಒಂದ್ ವ್ಯವಹಾರ ಮಾಡ್ಸಿದ್ರಲ್ಲ ಅದ್ ಕಮಿಷನ್ ಎಷ್ಟ್ ಬಂದ್ ನೀವ್ ಹೇಳೇ ಇಲ್ಲ. ಕಮಿಷನ್ ಭಾಳ ಬರೀ ಬಿಡದ. ಮನುಷ್ಯಾಗ 5,000 ರೂಪಾಯಿ ಬಂದೈತಿ. ಅಡ್ಡಾಡ್ ಖರ್ಚ ಹೋಗ್ಬಿಟ್ಟೈತೆ ಅಷ್ಟು. ಮೈ ಮ್ಯಾಗ ಬಂದೈತಿ ನೋಡೋದು. ಆದ್ರ 4 ಮಂದಿ ಅಂತಿರ್ತಾರ ನಿನ್ ಗಂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾನ, ಅಷ್ಟ್ ರೊಕ್ಕ ಇಷ್ಟ್ ರೊಕ್ಕ ಹೊಲ ಮಾರುದು ಬಾಳ್ ರೊಕ್ಕ ತರ್ತಾರ ಅಂತ ಹೇಳಿ. ನೀವೇನ್ರಿ ದಿನಗೂಲಿಗೂ ಕಡಿಮೆ ರೊಕ್ಕ ಅಂತ ಹೇಳಕತ್ತೀರಲ್ಲ, ಏನ್ ಉಪಯೋಗ ಇಲ್ರಿ ಇದ್ರಿಂದ. ರೀ ಯಾರೋ ಬಂದಂಗಾತ್ರಿ. ಇಲ್ಲಿ ಓ ನಿಮ್ ಗೆಳೆಯ, ನಿಮ್ ಫ್ರೆಂಡ್ ಬಂದ್ರು ನೋಡ್ರಿ. ಬರ್ರಿ ಏನಾರ ಇಲ್ಲಿ ಕುಂದ್ರು ಬರ್ರಿ. ಏನ್ ಹುಬ್ಬಳ್ಳಿ ಹೋಗ್ಬೇಕ್ರಿ? ಮನಿ ಸಂತಿ ಕೊಟ್ಟಿದ್ರಿ. ನಾನು ಕೃಷಿ ಸುದ್ದಿ ಹೇಳ್ಬೇಕಂತ ಬಂದೆ ನಿಮಗೆ. ಏನ್ರಿ ಅದಣ್ಣ? ಮೊನ್ನೆ ಹೊಲದ ನೀವು ಅಲ್ಲಿಂದಿಲ್ಲ ಅವತ್ತಿ ಬರ್ಲಿಲ್ಲ ನೋಡ್ರಿ. ಹೌದ್ರಿ. ಇದ್ರಾಗ 5 ಲಕ್ಷ ರೂಪಾಯಿ ಉಳಿತದ್ರಿ. ಮುಗಿತದ. ಈಗ ಮುಗಿಸಿದ್ರಿ? ಮುಗಿತೆ. ನೋಡ್ರಪ್ಪ ಟೈಮ್ ಹೆಂಗೈತಿ ಇದು. ನಾವು ನೀವು ಎಷ್ಟು ಬುದ್ಧಿ ಆಡಿದು ಮಾಡ್ತೀವಿ. 5-10 ಸಾವಿರ ರೂಪಾಯಿ ಉಳಿಬೇಕಾದ್ರ ಬಾಳ್ರಿ. ಅಂತದ್ರಾಗ ನೀವು 5 ಲಕ್ಷ ರೂಪಾಯಿ ಉಳಿಸಿದ್ರಿ ಅಂದ್ರೆ ನಿಮ್ ನಶೀಬಣ ಚಲೋ ಆಗ್ಬಿಡ್ರಿ. 5 ಲಕ್ಷ ರೂಪಾಯಿ ಏನ್ ಮಾಡಿದ್ರಿ? ನಾನ್ ಅರ್ಥ ಖರ್ಚು ಮಾಡೋ ಮನುಷ್ಯ ಅಲ್ಲ. ಹೊರಗುರಾಗ 2 ಗಂಟೆ ಜಾಗ ಇಡೋದಿಲ್ಲ. ಅಲ್ಲಿಂದ ಇನ್ನ 5 ಲಕ್ಷ ರೂಪಾಯಿ ಕೊಡೋದಿತ್ತ. ಅದನ್ನ ಕೊಟ್ನಿ. ಮೊನ್ನೆ ಹೋಗಿ ಕಾರ್ ಬುಕ್ ಮಾಡಿ ಬಂದೆ. ಹೌದಾ? ಇಲ್ಲಂತೂ 2 ಗಂಟೆ ಜಾಗ ಇಡೋದು ನಿಮ್ಗೆ ಗೊತ್ತಿದ್ದ. ನಾನು ಯಾವ್ದಕ್ಕೂ ಅರ್ಥ ಬರ್ತಂತೂ ಯಾವ ಖರ್ಚು ಮಾಡಿಲ್ಲ ನಾವು. ಮತ್ತೆ ಬೆಳ್ಳಿ ಬಂಗಾರಕ್ಕಂತೂ ಯಾವತ್ತೂ ಕಡಿಮೆ ಇಲ್ಲ. ನಿಮ್ಗಂತೂ ಗೊತ್ತಿದ್ ಮಾತಾಯ್ತಲ್ಲ. ನೀವ್ ಹೇಳ್ಬೇಕು ಕರೆಕ್ಟ್ ಆಯ್ತು ಬಿಡ್ರಿ. ಕಸ್ತೂರಿ ಹಾ ರೀ. ಅಣ್ಣಾರ್ಗ ಚಾ ತಂಬಾಗೆ. ತರ್ತೇನಿ.
ರಂಗಪ್ಪ ಯಾವುದೋ ಕೆಲಸ ಮಾಡಿದ್ರು ಬೆಳೆಸ್ಕೊಂತ ಹೋಗ್ಬೇಕು, ಕಳ್ಕೋಬಾರ್ದು. ಕಸ್ತೂರಿ, ಹಾರಿ ಅಣ್ಣ. ಮೊನ್ನೆ ನಿನ್ ಗಂಡ ನಾನು ಕೂಡ ಒಂದು ವ್ಯವಹಾರ ಮಾಡಿದ್ದೇವಲ್ಲ, ಹೌದ್ರಿ. ಅವ್ನು ರಂಗಪ್ಪ ಮಾಡ್ರಕ್ಕವಲ್ಲ ಅಂದ್ಬಿಟ್ಟ. ಆ ವ್ಯವಹಾರ ಅವನು ಮಾಡಿದ ಧೈರ್ಯ ಮಾಡಿ. ಅವನು ನಾನು ಕುಟ್ ಹೋಮ್ ಅಂತ ವ್ಯವಹಾರ ಮಾಡಿದ್ರೆ ಅವನಿಗೂ 2.5 ಲಕ್ಷ ಉಳಿತಿತ್ತ. ಅಣ್ಣಾರ ಹೇಳಿದ್ದ ಮಾತ್ರ ಎಷ್ಟ್ ಸಲ ಅಂತ ಹೇಳ್ತೀರಿ? ಈಗ ನಮ್ ಯಜಮಾನ್ ಮುಂದ್ ಹೇಳಾಕತ್ತಿದ್ರಲ್ಲ, ನಾ ಒಳಗ ಇದ್ದೆ ಎಲ್ಲ ಕೇಳಿಸ್ಕೊಂಡೇನಂತ ಮತ್ ನನ್ ಮುಂದ್ ಹೇಳಾಕತ್ತೀರಲ್ಲ. ಅದೇನೋ ಅಂತಾರಲ್ಲ, ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ದೇವ್ರ ಎಷ್ಟ್ ಕೊಟ್ಟಾನಲ್ರಿ ಅಷ್ಟಾಗ ನಾನು ನನ್ ಗಂಡ ತುಸ್ತಿಲಿಂತದೆ ರೀ. ಇಲ್ಲೇ ಕುಂದ್ರೆ ಕೆಲ್ಸ ಆಗಂಗಿಲ್ಲ, ಹುಬ್ಳಿಗ್ ಹೋಗ್ಬೇಕಂತೀರಿ, ಸಂತಿ ತರಾಕ ನಡೀರಿ. ಮಾತ್ ಹಚ್ಕೊಂಡ್ ಕುಂದ್ರೆ ಏನೂ ಆಗಂಗಿಲ್ಲ. ಅಣ್ಣಾರ ಅರ್ಜೆಂಟ್ ನಾವು ಹುಬ್ಬಳ್ಳಿಗೆ ಹೋಗ್ಬೇಕೈತ್ರಿ, 3 ಗಂಟೆಗೆ ಹೊಳ್ಳಿ ಬರ್ಬೇಕ್ರಿ. ನಾನು ನೀವು ಏನಾದ್ರು ಹುಬ್ಬಳ್ಳಿ ಕಡೆ ಬರ್ತೀರಿ? ರಂಗಪ್ಪ ನಾನು ಕಡುಗುಣಿಸ್ ಮಠ ಹೋಗ್ಬೇಕಾಯ್ತಿ. ಹೌದ್ರಿ, ಹೋಗೋಣಪ್ಪ. ನಾನು ಅಲ್ಲಿ ನಾನು ಹಂಗೆ ಇಟ್ಕೊಂಡ್ ಬರ್ತೀನಿ ಹೇಳ್ರಿ. ಬಾ ಅಣ್ಣಾರ ಹೇಳಿದ್ದ ಮಾತ್ರ ಎಷ್ಟ್ ಸಲ ಅಂತ ಹೇಳ್ತೀರಿ? ಈಗ ನಮ್ ಯಜಮಾನ್ ಮುಂದ್ ಹೇಳಾಕತ್ತಿದ್ರಲ್ಲ, ನಾ ಒಳಗ ಇದ್ದೆ ಎಲ್ಲ ಕೇಳಿಸ್ಕೊಂಡೇನಂತ ಮತ್ ನನ್ ಮುಂದ್ ಹೇಳಾಕತ್ತೀರಲ್ಲ. ಅದೇನೋ ಅಂತಾರಲ್ಲ, ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ದೇವ್ರ ಎಷ್ಟ್ ಕೊಟ್ಟಾನಲ್ರಿ ಅಷ್ಟಾಗ ನಾನು ನನ್ ಗಂಡ ತುಸ್ತಿಲಿಂತದೆ. ಹೊಸ ನಂಬರ್ ಇದ್ದಂಗ ಆಯ್ತಲ್ಲ. ಹಲೋ ಹಲೋ, ಯಾರ್ ನೀವು? ನಿಮ್ಮನ್ ಕಂಡಿಡಿದ್ ನಮ್ಗೇನ್ ಆಗ್ಬೇಕಾಗೈತಿ? ಫೋನ್ ನೀವ್ ಹಚ್ಚಾಕತ್ತಿದ್ರಲ್ಲ, ಯಾರಂತ ಹೇಳ್ರಿ. ನನಗ್ ಬೇಕಾದವ? ಮಾತಿನ ಮೇಲೆ ನಿಗಾ ಇರ್ಲಿ. ಹಂಗ ಸುಮ್ನ ಫೋನ್ ಹಚ್ಚಿ ಎಲ್ಲಾ ಹೆಂಗಸರು ಕಾಡ್ಸುದಲ್ಲ. ಯಾರೋ ಏನೋ. ಯಾರಿದ? ನನ್ ಸ್ಕೂಲ್ ಫ್ರೆಂಡ್ ಇರ್ಬೋದೇನ? ಕಾಲೇಜ್ ಫ್ರೆಂಡ್ ಏನಾರ ಇರ್ಬೋದೇನ? ನನ್ ಮದುವೆ ಆದ್ಮೇಲೆ ನನ್ನ ನಂಬರ್ನ ಯಾರಿಗೂ ಕೊಟ್ಟೇ ಇಲ್ಲಲ್ಲ. ಅದು ಮತ್ ನನಗ್ ಬೇಕಾದವ್ರ ಅಂತ ಹೇಳಕತ್ತಾರ. ಯಾರಿರ್ಬೇಕ? ಇವ್ರೇನಾರ ಯಾರಿಗಾರ ನಂಬರ್ ಕೊಟ್ಟಾರೇನ? ಏನಾರ ಆಗ್ಲಿ, ಅವ್ರು ಬಂದ್ಮೇಲೆ ಕೇಳೇ ಬಿಡು. ಅವ್ರು ಬರೋ ಹೊತ್ತಾಗೇ ಬಿಟ್ಟೈತಿ. ಕಸ್ತೂರಿ, ಚೀಲ ತಗೋಬಾಯ್ದನ ಸಂತಿ ಮಾಡಿ ಮಂಡಿ ಮರ ಜೇಗಿ ಕರ್ದಿತ್ತು. 2,000 ರೂಪಾಯಿ ಹೋದ್ರೆ ಬರೀ ಕೈಪೇಲಿಗೆ ಹಾಕ್ ನೋಡು. ಮತ್ತ ಮೊಬೈಲ್ ಕರೆನ್ಸಿ ಹಾಕಿಸ್ಬೋದು. ಕರೆನ್ಸಿ ಇಲ್ಲ, ಈಗ ರೊಕ್ಕನ ಉಳಿಲ್ಲ, ಏನ್ ಮಾಡ್ಬೇಕು ರೀ? ಮೊಬೈಲ್ ಅಂತ ಕೂಡ ಅನ್ನಂಗ್ ನೆನಪಾತ. ಏನು ಈಗ ತಗೋ ಇದೆ. ನನ್ ನಂಬರ್ ಯಾರಿಗಾರ ಕೊಟ್ಟಿದ್ರೇನ? ಇಲ್ಲಿ ಕೂಡ ನಾನು ಕೊಟ್ಟಿಲ್ಲ. ಯಾಕೆ? ಈ ನಂಬರ್ ಇಂದ ನನಗ್ 4 ಸಲ ಫೋನ್ ಮಾಡ್ಯಾರ, 5-6 ಮೆಸೇಜ್ ಬಂದಾವ ನೋಡ್ರಿ. ಯಾರಂತ ಹೇಳಿ ಹೇಳ್ಬದ್ರಿ. ಕೇಳಿದ್ರೆ ಏನಂತ? ನಿನಗ್ ಬೇಕಾದವ ಅಂತ. ಒಂದ್ ಸ್ವಲ್ಪ ಚೆಕ್ ಮಾಡ್ರಿ, ಇದು ನಿಮ್ ಕಡೆ ಯಾವ್ದಾರ ನಂಬರ್ ಐತೇನ ಅಂತ ಹೇಳಿ. ನಾನು ನಮ್ದು ನಾವು ಫೋನಿಗೆ ಹೋಗ್ಕೊಂತಾನೆ ಚೆಕ್ ಮಾಡೋದು. ಜಗನ್ ಗಚ್ಚಿ ಅವಾಗ ಚೆಕ್ ಮಾಡಂತ ಹೇಳಿ. ಹಲೋ ರೀ ಏನಾರ? ನಮ್ ಹೆಣ್ಮಕ್ಳು ಫೋನಿಗೆ ಒಂದ್ ನಂಬರ್ ಬರತೈತ್ರಿ. ಹೌದಾ? ಅದ್ ಯಾರ್ದು ಅನ್ನೋದು ನನ್ಗೆ ಗೊತ್ತಾಗೋದ್ರಿ. ಅದ್ರ ನಿಮ್ಮ ವಾಟ್ಸಾಪ್ಗೆ ನಾ ಆ ನಂಬರ್ ಕಳಿಸ್ತೇನ್ರಿ. ಅದಕ್ಕೆ ಯಾರ್ದು ಅನ್ನೋದು ಪತ್ತೆ ಚೋಟ ಹೇಳ್ತೀರಿ ಅವ್ರಿಗೆ? ನಿಮ್ ನಂಬರ್ ಕಳ್ಸೋದ್ರಾ? ಆಯ್ತು ಕಳ್ಸ. ಮಾಡ್ತೀನಿ. ಆಯ್ತಾಯ್ತು. ಸರಿ. ಇಲ್ರೇನ್ರಿ? ಆಯ್ತು. ಯಾರು ಕಿಡ್ಗೇಡಿ ಹುಡುಗರು ಏನಾರು ಮಾಡಿರ್ತಾರ, ಅವ್ರಿಗೂ ಕೊಟ್ಟಬಿಟ್ಟೇನಲ್ಲ ಪತ್ತೆ ಹಚ್ತಾರ. ಕಸ್ತೂರಿ, ಊಟಕ್ಕೆ ಏನಾರು ರೆಡಿ ಮಾಡಿ ಹೊಟ್ಟೆ ಹಸ್ತೈತಿ? ಬರ್ರಿ ಬರ್ರಿ. ಬಿಡುವಲ್ರಲ್ಲ ಮಾರೇ, ಹೊಲ್ದಾಗ ಹೋಗಾಕ ಗೊಬ್ಬರ ಆಗೋದಿಲ್ಲ. ಅಶೋಕ, ಹೇಳಮ್ಮ, ನಿನ್ ಕಡೆ ಒಂದು ಕೆಲ್ಸ ಇತ್ತು. ಏನು ನಿಂದ್ರ ಮೊನ್ನೆ ಜಗು ನಾನು ನೀನು ಯಾವಾರ ಹೋಗಿದ್ವಲ್ಲ, ಅದು ಯಾವಾರ ಮುಗಿದ ಏನಾಗೈತೆ? ಇಲ್ಮ ಮುಗಿದಿಲ್ಲ. ಅದ ಮುಗುದಿಲ್ಲ. ಅದಿಲ್ಲ, ಬ್ಯಾರೆದಾರ ಫೋನ್ ಹಚ್ಚಿದ್ರು ಹೋಗ್ತಾ ಜಗೋಣಾರ. ಅವ್ರು ಒಲ್ಲೆ ಅಂದ್ರ
ಇಲ್ಲ ಜಗಣ್ಣ ನಮ್ಮ ಮನಿಗೆ ಬಂದ ನಮ್ಮ ಹೆಣ್ಮಕ್ಳ ಮುಂದ ಯಾವಾರ ಮಾಡ್ಯಾರ ಅದನ್ನ ಹೌದಮ್ಮ 5 ಲಕ್ಷ ರೂಪಾಯಿ ಉಳತಿ ಅಂತ ಹೇಳಿ ಬಿಟ್ಟಾನ ಮನ್ಯಾಗ ನಮ್ಗೆ ಹೆಣ್ಮಕ್ಳಿಗೆ ನಮಗೆ ಜಗಳ ಕರಿನ ಸುಳ್ಳು ಅಂತ ನಿನ್ ಕೇಳಕಂತ ಏ ಇಲ್ಲ ಮಾವ ಜಗ್ಗೋಣ ಏನೋ ಗೇಮ್ ಆಡಕತ್ತಾನ ಮಾವ ಹಾ ಭಾಳ ಹುಷಾರಿಂದ ಇರ್ಬೇಕು ನೋಡ. ನೋಡ್ತು ಆಯ್ತಾಯ್ತು ಇಲ್ಲ ಅದು ಸಂಬಂಧ ಕೇಳಿದ್ದೆ ಬರ್ತೀನಿ ನಡಿ ಮಾವ ಇಲ್ಲಿ ಕುಂದ್ರವನ್ ಕರ್ಕೊಂಡು ಬಂದಿದ್ದಿ ಮತ್ತೆ ಕೆರೆ ಕಡೆ ಬಿಡು ನಡಿ ನನ್ನ ಅಲ್ಲಿ ಇಲ್ಲಿ ಇದ್ರಾಗ ನೀಟಿ ಬಿಡೋಂಗ್ರ ಇದ್ರಾಗ ನೀರ್ ಅದಾವ ಇಲ್ಲಿ ಮತ್ತ ಅದಾವು ಬಾರು ನಡಿ ಮಾವ. ಏನದ ಆವಾಜ ಕದ ಹಾಕಿ ಬಂದಿದ್ದೆಲ್ಲ ನಾನು ಯಾರು ಬಂದಾರ ಒಳಗ ಯಾರದು ಯಾರು ಕಾಣಬಲ್ರಲ್ಲ ಯಾರದ ನೀವಾ ಹಾ ನಾನೇ ರಂಗಪ್ಪನಂತೆ ಕೆಲಸ ಇದ್ದ ಅದೇ ಬಂದ. ಅಣ್ಣಾರ ನೀವ ಏನೋ ಕಲ್ಗಡ್ಗಿಗೆ ಹೋಗಂತ ಹೇಳಿದ್ರಲ್ರಿ ಇಲ್ಲೇ ದಾರ ಹೊಂಟಿರ್ಬೇಕು ನೋಡ್ರಿ ಅಣ್ಣಾರ ಹೋಗಿ ಸಿಗ್ತಾರ ನೋಡ್ರಿ ನಿಮ್ಗವ್ರ. ಹಾ ಸಮಾಧಾನ ಮಾಡ ನಾನೇ ಅವ್ನ ಕಲ್ಗಡಿ ಕಳ್ಸಿದ್ದೆ ಬರ್ತಾನ ಆರಾಮಾಗಿ ಬಾ ಅಂತ ಹೇಳಿ ಕಳ್ಸಿನಿ ನಾನು ಅವಾಗ ಸ್ವಲ್ಪ ನಿನ್ ಕಡೆನ ಮಾತಾಡ್ಬೇಕು ಬಾ ಕುಂದ್ರ ಬಾ. ನನ್ ಕಡೆ ಕೆಲ್ಸ ಐತ್ರಿ ಅಣ್ಣ. ಹಾ ನಿನ್ ಕಡೆನ ಕಳ್ಸ ಐತಿ ಏನ್ ಕೆಲ್ಸ ಐತ್ರಿ ಅಣ್ಣಾರ? ಬಾ ಬಾ ಹೇಳ್ತೀನಿ ಬಾ ಕುಂದ್ರ ಬಾ. ಕುಂದ್ರೋದೇನ್ ಬ್ಯಾಡ್ರಿ ಅಣ್ಣಾರ ಇಲ್ಲೇ ನಿಂದಿರ್ತೇನಿ ಹೇಳ್ರಿ ಏನಂತ ಕೆಲ್ಸ. ಕಸ್ತೂರಿ ಭಾಳ ದಿನದಿಂದ ನಿನ್ಗೊಂದು ಮಾತು ಹೇಳ್ಬೇಕಂತ ಮಾಡೀನಿ ಅದಕ್ಕಾಗಿ ಪ್ಲಾನ್ ಮಾಡಿ ನಿನ್ ಗಂಡನ ಕರೆಕ್ಟ್ ಕಳಿಸ್ಕೊಟ್ಟನಿ ನೀ ಹೂ ಅಂದ್ರ ನನ್ನ ಮನಸ್ಸಿನಾಗ ನಿನಗೆ ಹೇಳ್ತೀನಿ. ಮನ್ಸಿನ ಮಾತ್ರಿ ಅಣ್ಣಾರ ಹಾ ಏನಂತ ಹೇಳ್ರಿ ಅಣ್ಣಾರ? ಏನಿಲ್ಲ ನೀನ್ ನೋಡ್ದಾಗಿಂದ ನೀ ಭಾಳ ನಮಗೆ ಹಿಡಿಸ್ಬಿಟ್ಟಿದಿ. ನೀ ಏನಾರ ಹೂ ಅಂದ್ರ ನಿನ್ನ ರಾಣಿ ಹಂಗೆ ನೋಡ್ಕೊಂತಾನೆ. ನನ್ನಂತಕ್ಕ ಬೆಳ್ಳಿ ಬಂಗಾರ ರೊಕ್ಕ ಆಸ್ತಿ ಸಾಕಷ್ಟು ಐತಿ. ನಿನ್ನ ನೆಲದ ಮೇಲೆ ಕಾಲಿಡಂಗಿಲ್ಲ ತೂಗುದ ಮಂಚದ ಮೇಲೆ ಇಟ್ಟು ತೂಗ್ತಾನೆ. ಏನಂತಿ ರೀ ಅಣ್ಣಾರ ಈ ಮಾತ್ ನನ್ ಮುಂದ್ ಹೇಳಕ ನಾಚಿಕೆ ಬರಂಗಿಲ್ಲ ನಿಮಗ? ಒಂದ್ ವೇಳೆ ಇದ ಮಾತ್ ಏನಾದ್ರು ನಿಮ್ ಮನ್ಯಾಗ ಯಾರ ಬಂದ್ ಹೇಳಿದ್ರೆ ಏನ್ ಮಾಡ್ತಿದ್ರಿ? ನಮ್ಮ ಮನೆಗೆ ಬಂದು ಕೇಳೋಷ್ಟು ದಮ್ಮ ಯಾ ನನ್ನ ಮಗ್ಗ ಐತಿ. ಹಂಗಾರ ನೀನು ಹೆಂಗ್ ಧೈರ್ಯ ಬಂತ? ನಾಚಿಕೆ ಬರ್ಬೇಕ. ಈ ಮಾತ್ ಹೆಂಗಾರ ಹೇಳಕ್ ಮನಸ್ ಬಂತು ಏನೋ. ಬಾಯ್ ತುಂಬಾ ಅಣ್ಣ ಅಂತ ಕರಿತೀನಿ ಅದಕ್ಕರ ಬೆಲೆ ಬೇಡ. ನಿಮ್ಮನ್ನ ನಂಬ್ಕೊಂಡ್ ಕುಂತ ನನ್ ಗಂಡ ಅಂತವ್ ಹೆಂಡತಿ ಮೇಲೆ ಕಣ್ ಹಾಕಿಲ್ಲ. ಎಷ್ಟು ಕೀಳ್ ಜಾತಿದವ್ರು ಇರ್ಬೇಕು ನೀವ. ಇದೇ ರೀತಿ ಕಣ್ಕಂಡ್ ಹೆಣ್ಮಕ್ಳ ಮೇಲೆಲ್ಲ ಕಣ್ ಹಾಕೊಂಡ್ ಕುಂತ್ರ ಸಾಯಿ ಮುಂದ ಪಾಪ ಹಚ್ಚಾಯ್ತಿ. ಹುಷಾರಿರ್ಲಿ. ಕಸ್ತೂರಿ ರೊಕ್ಕ ಎಷ್ಟು ಬೇಕು ಕೇಳ, ಬಂಗಾರ ಬೇಕಂದ್ರೆ ಕೇಳ, ಆದ್ರ ನಮ್ಮ ಮುಂದ ಪಾಪ ಪುಣ್ಯ ಇದು ಯಾವುದು ನಡೀಗಿಲ್ಲ. ಮರ್ಯಾದಿಂದ ಹೇಳ್ತೀನಿ ಸೀರಾದಾಗ ಖಾಲಿ ಮಾಡ್ರಿ ಇಲ್ಲಂದ್ರ ಜೋರ ಬಂದಿರಿ ಮಂದಿನೆಲ್ಲ ಮುಡಿಸ್ಬಿಡ್ತೇನಿ. ಮತ್ ಮಂದಿ ಬಂದ್ರಂದ್ರ ಚಪ್ಲಿ ಪೂಜೆ ಮಾಡ್ಬೇಕಾಗ್ತೈತಿ. ಹುಷಾರ್. ನೋಡ ಒಳ್ಳೆ ಮಾತಿ ಬಕ್ಕು ಹೆಣ್ಣ ನೀನಲ್ಲ ಅನಿಸ್ತತಿ. ನಿನಗ್ 4 ದಿನ ಟೈಮ್ ಕೊಡ್ತಾನೆ ವಿಚಾರ ಮಾಡ. ಇಲ್ಲ ಅಂದ್ರೆ ಮಾಟ ಮರಡಿ ಮಾಡಿ ನನ್ನ ವಶ ಪಡಿಸ್ಕೊಂತಾನೆ. ನಾವು ನೀನ್ ಬಿಡೋದಲ್ಲ. ಇನ್ನೊಮ್ಮೆ ನಮ್ಮ ಮನೆ ಕಡೆ ಬರಾಕು ವಿಚಾರ ಮಾಡಿರ್ಬೇಕ. ಬಂದಿ ಅಂದ್ರ ನೋಡ ಇನ್ನೊಮ್ಮೆ ನಾನ ಚಪ್ಪಲೆ ಹೊಡಿತೇನಿ. ಅಣ್ಣಾರೆ ಅಣ್ಣಾರೆ ಹಾ ಬಾರಗಪ್ಪ. ಸಜ್ಜಾಗಿಲ್ರಿ ಇನ್ನೂ ನೀವು? ಹಾ ಸದ್ಯಕ್ಕೆ ಕುಂದ್ರ ಬಾ. ಹ್ಞೂ ಟೈಮ್ ಕೊಳಕತ್ರಿ. ಇದು ರೀ ಮೊನ್ನೆ ಫೋನಿಂದ ವಿಷಯ ಹೇಳಿದ್ನಲ್ರಿ ನಿಮ್ಗ ಏನ್ ಮಾಡಿದ್ರಿ ನೀವು? ಹಾ ಅದ ಅಂದಂಗ ಮರ್ತ್ ನೋಡಿ ನಿಂಗೆ ಹೇಳ್ಬೇಕಂತ ಮರ್ತೇನೆ. ಯಾವ ಜೋರ್ ಜಾಡ್ಸೇನಿ. ಸೋಟ್ ಸಿಕ್ಕಿದ್ದೇನ್ರಿ? ಸಿಕ್ಕಿದ್ದ ಹ್ಞೂ ಅವ ಕುಡ್ಸೋಳ ಮಗವ. ಹ್ಞೂ ಅವ ಬಾಯ್ ಬಿಟ್ಟ ಹೊಡೆದ್ ಬಿದ್ದಾಗಿನ ಯಾರಿಗೋ ತನ್ನ ಲವರಿ ಮಾಡಕ್ ಹೋಗಿ ಬಾಯ್ ಮಿಸ್ಟೇಕ್ ಆಗಿ ನಂಬರ್ ತಪ್ಪಾಗಿ ನಿಮ್ಮ ಹೆಣ್ಮಕ್ಳ ಫೋನ್ ಮಾಡ್ತದ. ಮನ್ಯಾಗ ಅಂದ್ರಿ ನಾನು ಫೋನ್ರಿ ಹಂಗ ಇಲ್ಲ ಇಲ್ಲ ಅವ್ನ ಜಾಡ್ಸೇನಿ. ಅದೇನಾರ ನಂಬರ್ ಸೇವ್ ಮಾಡ್ಕೊಂಡಿದ್ರ ಅದ ಮುಗಿಸೇನಿ. ಅದ್ರ ಬಗ್ಗೆ ತಲೆ ಕಳ್ಸೋಬೇಡ. ನಾನು ಸದ್ಯಕ್ಕೆ ಅರ್ಬಿ ಹಾಕೊಂಡ್ ಬರ್ತೇನೆ ನಾನು. ನೋಡ್ ಬರೇನ್ರಿ ಅಲ್ಲೇ. ಹಾ ಆಯ್ತಾಯ್ತು. ನೋಡ್ರಿ ಹೊಲ ನಮ್ದ್ರಿ. ಹಾ ರೀ ಇದು ಹಸು ಐತಲ್ರಿ ಇದು ಹಸು ರೀ. ಇಲ್ಲಿಂದ ರೀ ಅದು ನಡ್ಕೊಂಡು ಇದು ಮಾಡ್ತಿದ್ದೆ ಕೊಡ್ತಾರೆ. ಆಯ್ತು ಅಷ್ಟು ಮಾಡ್ಬಿಡುನ. ಹ್ಞೂ ರೀ ನೀವು ಡಾಕ್ಯುಮೆಂಟ್ ಏನಿತ್ತಲ್ಲ ಹ್ಞೂ ರೀ ಕೊಟ್ಬಿಡ. ಆಯ್ತು ಆಯ್ತು ಹ್ಞೂ ರೀ ನಿಮ್ಮ ಕೈಯಾಗ ಜೆರಾಕ್ಸ್ ಮಾಡಿಸಿ ನಿಮ್ಮ ಕೈಯಾಗ ಕೊಟ್ಬಿಡ್ತಾನೆ. ಹ್ಞೂ ರೀ
ನಾವು ಬರ್ತೇವೆ ತಗೋ. ಆಯ್ತು ಆಯ್ತು ಹೋಗ್ಬರ್ರಿ ನಾವು ಒಟ್ಟು ಎಲ್ಲೊಳಗೆ ಹೋಗ್ಬರ್ಬೇಕು ಎಲ್ಲೊಳಗೆ ಹೋಗಿ ಬರ್ತಾನೆ ನೀನು ಎಲ್ಲಿ ಬಿಡ್ಲಾಗೆ ನನಗೂ ಮನಿ ಮಠ ಬಿಟ್ಟಾಗ ಹಲೋ ಅವ್ವ ಆರಾಮದ್ಯಾವ ಹಾ ನಾನು ಆರಾಮದೇನ ಅವರು ಆರಾಮದಾರವ ಅಪ್ಪ ಅಣ್ಣ ಎಲ್ಲ ಆರಾಮದಾರ ಹೌದ್ವಾ ಊಟ ಇನ್ನ ಆಗಿಲ್ವಾ ನಿಮ್ದು ಏನಿಲ್ವಾ ನಿಂಗೊಂದ್ ಖುಷಿ ವಿಚಾರ ಹೇಳ್ಬೇಕಾಗಿತ್ತಾ ಅಲ್ಲೇ ಬಂದ್ ಹೇಳ್ತೀನಂತ ಹಬ್ಬರು ಮುಗ್ದಿತ್ಲಾ ಇವ್ರು ಒಂದ್ 4 ದಿವ್ಸ ಹೋಗ್ಬಾ ಅಂತ ಹೇಳ್ಯಾರ ಬರ್ತೇನಂತ ಬರ್ತಡೇಗೆ ಏನ್ ಬರುದಿಲ್ವಾ ಬರ್ತಡೇ ಇವ್ರ ಜೊತೆನ ಮಾಡ್ಕೋತೀನಿ ಬರ್ತಡೇ ಮುಗಿಸಿದ್ ಮರ್ನೇ ದಿವ್ಸ ಬರ್ತೇನಂತ ಅಣ್ಣ ಆರಾಮದಾನ ಹಾವ ಏನ್ ಮಾಡಾಕತ್ತಾರ ಅಣ್ಣ ಹಾ ರೀ ಹಿಂಗ್ ಹತ್ತಿ ಇಲ್ಲ ಅವನ್ ಜೊತೆ ಫೋನ್ ಮಾತಾಡತ್ತೀನಿ ಆರಾಮದಾರಲ್ಲ ಆರಾಮದಾರ ನೀವು ಆರಾಮದಾರ ಎಲ್ಲಾರು ಆರಾಮದಾರ ಅವ ಹಚ್ಚಿದೆ ತಡೀನಿ ಹೇಳಿ ಇಲ್ಲ ಹುಬ್ಬಳ್ಳಿ ಹೊಂಟೇನಿ ಯಾವ ಸೀರೆ ಅದ ನಿಂತಿಲ್ಲ ಯಾವ ಕಲರ್ ಸೀರೆ ಬಣ್ಣ ಹಸಿರು ಕಲರ್ ತಗೊಂಡ್ರಿ ಇಸುತ್ತಲ್ಲೇ ಕಾಲಾಗಿರೋ ಸುತ್ತು ಸೌದಾವ್ರಿ ಒಂದ್ ಜೋಡಿ ಸುತ್ತು ತಗೊಂಡ್ರಿ ಅವತ್ತಲ್ಲೇ ಮತ್ತೇನಾದ್ರು ಬೇಕೇನ ಮತ್ತೇನಿಲ್ಲ ಬೇಡ ಅಂದ್ರೆ ನೀವು ಲಘು ಬರ್ರಿ ನಾ ಬರ್ತೇನೆ ಕಾಯ್ಕೊಂಡು ಬರ್ತೇನೆ ಬರ್ತೇನೆ ರೊಕ್ಕಂತಿ ಸಾಲುದಿಲ್ಲ ಜಗನ್ನಗರ ಪೂರ್ಣ ಚೌಕಟ ಕೇಳಿ ಒಂದು 5,000 ರೂಪಾಯಿ ಈಗ ಫೋನ್ ಮಾಡಿದ ರಂಗಪ್ಪ ಹೇಳಿ ರಂಗಪ್ಪ ನಾನು ಇಲ್ಲೇ ಕರಾಸನ ನಿಂತಿದ್ದ ಹೇಳ್ಪ ಯಾಕ ಕೆಲಸ ಇತ್ತ ಏನು ಕೆಲಸ ಹೇಳಪ್ಪ ಏನ್ರಿ ಹುಬ್ಬಳ್ಳಿಗೆ ಸಂತಿಗೆ ಹೊಂಟಿದ್ದೀರಣ್ಣ ನಮ್ಮ ಹೆಣ್ಮಕ್ಳಿಗೆ ಸೀರೆನ ಒಟ್ಟು ಕಾಲುಂಗ್ರು ತರಬೇಕಾಯ್ತು ಸೊ ರೊಕ್ಕ ಕಮ್ಮಿ ಆಗ್ಯಾವ್ರಿ ನನ್ನ ಕಡೆ 2,000 ರೂಪಾಯಿ ಅದಾವ್ರಿ ಇನ್ನೊಂದು 5,000 ರೂಪಾಯಿ ಬೇಕಾಗಿತ್ತು ರೀ ನನಗೆ ಎಷ್ಟು 5,000 ಬೇಕಾಗ ಬಾಬಾ ಫೋನ್ ಪೇ ಮಾಡ್ತಾನಂತ ಇಲ್ಲಿ ಕ್ರಾಸ್ನ ನಿಂತಾನ ಇಲ್ಲಿ ಕ್ರಾಸ್ ನಿಂತಾನ ಬಾ ಏನು ಈಗ ಹಬ್ಬ ಇಲ್ಲ ಅವನು ಇಲ್ಲ ಸಡನ್ ಆಗಿ ಏನಿಲ್ರಿ ಮೊನ್ನೆ ಹಬ್ಬಕ್ಕೆ ನಾನು ನಮ್ಮ ಹೆಂಡತಿ ಏನು ತಂದು ಕೊಡಿಲ್ರಿ ಯಾಕಿದೇನ ಬರ್ತಡೇ ಐತೆ ಅಂತೀರಿ ಹೌದಾ ಹಾಂ ಬರ್ತಡೇಗೆ ಅದೊಂದು ಸೀರೆ ತಂಬ ಅಂದಾಡ್ರಿ ಕಾಲುಂಗ್ರು ತಂಬ ಅಂದಾಡ್ರಿ ನಾನು ಗ್ರ್ಯಾಂಡ ಮಾಡತ್ತೇನ ಯಾಕೆ ಸಂಕ್ಷಿಪ್ ಮಾಡ್ತೇವೆ ಬಿಡ್ರಿ ಎಲ್ಲಿ ಗ್ರಾಂಡ್ ತಿರ್ತೀರಿ ಪಾಲ್ಟಿ ಗಿಟ್ಟಿ ಕೊಡ್ತಿಲ್ಲ ಮಾಡೋಣ ಬರ್ರಿ ಯಾರು ಬೇಡ ಅಂತಾರ ಹೌದಾ ಬರ್ರಿ ಹೇಳ್ದ ತೋರಿ ಆಯ್ತು 5,000 ಬೇಕಾ 5,000 ರೂಪಾಯಿ ಬೇಕಾಯ್ತು ಸರಿ ತಗೋ ನಾ ಫೋನ್ ಪೇ ಮಾಡ್ತಾನೆ ನೋಡ ಫೋನ್ ಪೇ ಮಾಡ್ತೀರಿ ಹಾಂ ನಿನ್ನ ಫೋನ್ ಪೇ ಮಾಡ್ತಾನೆ ಆಯ್ತು ಬರ್ರಿ ಹಂಗಾರ ಹ್ಞೂ ರಂಗಪ್ಪಂತೂ ಹೋದ ಹೊಳ್ಳಿ ಬರ್ಬೇಕಾದ್ರೆ ಒಂದು 2-3 ತಾಸರ ಬೇಕು ಅಷ್ಟೊತ್ತಿಗೆ ನಾವು ಅರೋಡ್ ಡಾಬಕ್ಕೆ ಹೋಗಿ ಒಂದು ನೈಟಿ ಹಾಕ್ಕೊಂಬಂದು ಇವತ್ತು ನನ್ನ ಕೆಲಸ ನಾ ಮುಗಿಸಬೇಕ ಬಿಡೋದ ಬೇಡ ಕಸ್ತೂರಿ ಕಸ್ತೂರಿ
ನೀನಾ? ಹಾ ನಾನ ಕಸ್ತೂರಿ ನಾನ ಏನಾತ ಏನಾತ ಹೇಳಿದ್ದ ನಾಲ್ಕು ದಿನ ಟೈಮ್ ಕೊಟ್ಟಿದ್ನಲ್ಲ ಹೇಳಿ ಏನಾತ ಅದನ್ನ ಕೇಳಕ ಬಂದನಿ ಹೇಳಕತ್ತೂರಿ ಹೇಳ ನೋಡ ಸುಮ್ಮನೆ ನನ್ನ ಕಾಡ್ಸಕ್ ಹೋಗ್ಬೇಡ. ನಿನಗೆ ಹೇಳಿದ ಕಡೆಗೆ ಎದಕ್ಕೂ ಹೋಗಿಲ್ಲ. ಸುಮ್ಮನೆ ಹೋಗ್ಬೇಡ. ಮೊದಲ ನನ್ನ ಗಂಡ ಮನೆಯಾಗಿಲ್ಲ. ಇಲ್ಲಂದ್ರೆ ಲಬ ಲಬ ಹೊಯ್ಕೊಂಡ ಮಂದಿ ಎಲ್ಲ ಮುಟ್ಟಿಸ್ಬಿಡ್ತೇನೆ ನೋಡ. ಏನ ಹೊಯ್ಕೊಂತೆ ಹೊಯ್ಕೋ ಮರ್ಯಾದಿ ನಿಂದ ಹೋಗಲಿ ನಾನು ಹೋಗಲ್ಲ. ಯಾಕಂದ್ರೆ ನಾನು ಗಂಡಸ ನನಗೇನು ಆಗೋದಿಲ್ಲ. ಆಗೋದಿಲ್ಲ ಪ್ರಾಬ್ಲಮ್ ನಿನ್ಗೆ ಏನ್ ಮಾಡ್ತಿ ವಿಚಾರ ಮಾಡ. ವಿಚಾರ ಮಾಡಿದಾಗ ಏನು ಮಾಡಿಲ್ಲ. ಸರಿ ಎಲ್ಲಿ ಹೋಗ್ತೀವೋ ಇಲ್ಲೋ ಈಗ? ಹೋಗಾಕ್ ಬಂದಿರಿ ಕಸ್ತೂರಿ ನಾನೇನ್ ಬಜಾಕ್ ಮಾಡ್ತೀನಿ. ನೀನು